ಹೆಂಗಿತ್ತು ಮಾರ್ಕ್ ಮೂವಿ? 10ಗೆ 10 ಕೊಡ್ಬೋದು. ಓಕೆ, ಸ್ಟೋರಿ ಎಲ್ಲ ಇಷ್ಟ ಆಯ್ತಾ? ಸ್ಟೋರಿ ಎಲ್ಲ ಇಷ್ಟ ಆಯ್ತಾ? ಸ್ಟೋರಿ ಎಲ್ಲ ಚೆನ್ನಾಗಿದೆ, ಆಕ್ಷನ್ ಚೆನ್ನಾಗಿದೆ ಸರ್. ಆಕ್ಟಿಂಗ್ ವೈಸ್ ಸ್ವಾಗ್ ಎಲ್ಲ ಇಷ್ಟ ಎಲ್ಲ ಆಲ್ ರೌಂಡ್ ಪರ್ಫಾರ್ಮೆನ್ಸ್ ಇದೆ, BGM ಮಸ್ತ್ ಇದೆ. ಔಟ್ ಆಫ್ ಎಷ್ಟು ಕೊಡ್ತೀರಾ? 10ಗೆ 10. ಓಕೆ, ಸರ್ ಹೇಗಿತ್ತು ಮಾರ್ಕ್ ಮೂವಿ? ಸೂಪರ್ ಚೆನ್ನಾಗಿದೆ. ಸ್ಟೋರಿ ಎಲ್ಲ ಇಷ್ಟ ಆಯ್ತಾ? ಚೆನ್ನಾಗಿದೆ. ಕಿಚ್ಚ ಅವರ ಸ್ವಾಗು ಆಕ್ಟಿಂಗು ಎಲ್ಲ ಆಕ್ಟಿಂಗ್ ಚೆನ್ನಾಗಿದೆ. ಓಕೆ, ಸರ್ ಹೇಗಿತ್ತು? ಸೂಪರ್ ಆಗಿತ್ತು ಸರ್. ಚೆನ್ನಾಗಿತ್ತು. ಮೇನ್ ಕಿಚ್ಚ ಆಕ್ಟಿಂಗ್ ಮೇನ್. ಫಸ್ಟ್ ಆಫ್ ಸೆಕೆಂಡ್ ಆಫ್ ನಿಮ್ಗೆ ಇಷ್ಟ ಆಗಿರೋದು? ಎರಡೂ ಇಷ್ಟ ಆಯ್ತು ನಮಗೆ. ಎರಡು ಇಷ್ಟ ಆಯ್ತಾ? ಎರಡೂ ಇಷ್ಟ ಆಯ್ತು. ಓಕೆ, ಮ್ಯಾಕ್ಸ ಮಾರ್ಕಾ ಕಂಪೇರ್ ಮಾಡಿ? ಎರಡೂ ಸೇಮ್ ಈಕ್ವಲ್ ಆಗಿ ಇದಾವೆ. ಓಕೆ, ಎರಡು ಈಕ್ವಲ್ ಆಗಿದಾವೆ. ಸಾಂಗ್ಸ್ ಯಾವ್ದು ಇಷ್ಟ ಆಯ್ತು? ಅದೇ ಯಾರು ಗೊತ್ತಾ, ದಾದಾ ಯಾರು ಯಾರು ಗೊತ್ತಾ ಇಷ್ಟ ಆಯ್ತು. ಔಟ್ ಆಫ್ ಎಷ್ಟು ಕೊಡ್ತೀರಾ? 9 ಔಟ್ ಆಫ್ 10 9. ಓಕೆ, ಥ್ಯಾಂಕ್ ಯು. ಹೇಗಿತ್ತು ಮಾರ್ಕ್ ಮೂವಿ? ತುಂಬಾ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡ್ಬೇಕು. ಯಾವ ಮೂಮೆಂಟ್ ಇಷ್ಟ ಆಯ್ತು ಮೂವಿಯಲ್ಲಿ? ಎಲ್ಲಾನು ಇಷ್ಟ ಆಯ್ತು. ನಾವು ಸುದೀಪ್ ಅಭಿಮಾನಿ ಅವ್ರ ಸೀನ್ ಅಲ್ಲಿ ಎವ್ರಿ ಸ್ಕ್ರೀನ್ ಅಲ್ಲಿ ಅವರೊಂದು ಒಂದೊಂದು ಪ್ರೆಸೆನ್ಸ್ ತುಂಬಾ ಚೆನ್ನಾಗಿದೆ. ಜಗಿರಿ ರೀವ್ಸ್ ತುಂಬಾ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡ್ಬೇಕು. ಎಲ್ಲೂ ಬೋರ್ ಆಗಲ್ಲ. ಆಕ್ಚುಲಿ ಅದೇ 1 ಮಾರ್ಕ್ ಎಲ್ಲರೂ ಹೇಳ್ತಾರೆ, 1 ಮಾರ್ಕ್ ಇಂಟು 10 1 ಮ್ಯಾಕ್ಸ್ ಇಂಟು 10 ಮಾರ್ಕ್ಸ್ ಅಂತ. ಹಂಗೆ ಇದೆ, ಚೆನ್ನಾಗಿದೆ. ಮಧ್ಯ 5 ನಿಮಿಷ ಆಫ್ ಮಾಡ್ಬಿಟ್ಟಿದ್ರು, ಅದೇ ಬೋರ್ ಆಯ್ತು. ಏನೋ ಟೆಕ್ನಿಕಲ್ ಎರರ್ ಅಂತ ಹೇಳಿ ಸಾರಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಆಫ್ ಆಗಿತ್ತು ಒಂದು 10-15 ಮಿನಿಟ್ಸ್. ಬಟ್ ಏನಂದ್ರೆ ಖುಷಿ ಆಗಿದ್ದು ಎಲ್ಲ ಆಡಿಯನ್ಸ್. ಏನು ಅಂದ್ರೆ ಯಾರೊಬ್ರು ಅಲ್ಲಾಡಿಲ್ಲ, ವೆಯ್ಟ್ ಮಾಡ್ತಾ ಇದ್ರು, ಅದು ಖುಷಿ ಆಯ್ತು ನೋಡಿ. ಥ್ಯಾಂಕ್ ಯು. ಅಂದ್ರೆ ಎಲ್ಲರೂ ಬಂದು ನೋಡ್ಬೇಕು. ಫಸ್ಟ್ ಆಫ್ ಸೆಕೆಂಡ್ ಆಫ್ ನಿಮ್ಗೆ ಇಷ್ಟ ಆಯ್ತು? ಎರಡು ಎಲ್ಲಾನು ಚೆನ್ನಾಗಿದೆ, ಎಲ್ಲೂ ಬೋರ್ ಅಂತ ಎಲ್ಲೂ ಇಲ್ಲ. ಫಾಸ್ಟ್ ಇದೆ ಮೂವಿ, ಚೆನ್ನಾಗಿದೆ. ಬೋರ್ ಮ್ಯಾಕ್ಸ್ ಗಿಂತ ಇದು ಮಾರ್ಕ್ ಓಕೆನಾ, ಮಾರ್ಕ್ ಗಿಂತ ಮ್ಯಾಕ್ಸ್ ಓಕೆನಾ? ನಮ್ಗೆ ಎರಡು ಇಷ್ಟ. ನಾನು ಹೇಳಿದ ಸುದೀಪ್ ಅಭಿಮಾನಿ, ಎಲ್ಲಾನು ಚೆನ್ನಾಗಿದೆ. ಮ್ಯಾಕ್ಸ್ ಚೆನ್ನಾಗಿದೆ, ಮಾರ್ಕ್ ಚೆನ್ನಾಗಿದೆ. ಮೇಕಿಂಗ್ ವೈಸ್ ಹೇಳ್ಬೇಕಾದ್ರೆ ವಿಜಯ್ ಕಾರ್ತಿಕ್ ಅವ್ರದ್ದು ಮ್ಯಾಕ್ಸ್ ಗಿಂತ ಇದು ಓಕೆನಾ? ಇದು ತುಂಬಾ ಚೆನ್ನಾಗಿದೆ. ಡೈರೆಕ್ಷನ್ ಅಲ್ಲಿ ಎರಡು ಚೆನ್ನಾಗಿದೆ, ಅದು ಒಂಥರ ಆಯ್ತು, ಇದು ಒಂಥರ ಇದೆ. ಎಂಡ್ ಆಫ್ ದ ಡೇ ನಮ್ಮ ಬಾಸ್ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಓಕೆ, ಸಾಂಗ್ಸ್ ಹೇಗೆ ಅಂತ ಹೇಳ್ತೀರಾ? ಯಾವ ಸಾಂಗ್ ತುಂಬಾ ಇಷ್ಟ ಆಯ್ತು? ದಾದಾ ಯಾರು ಗೊತ್ತಾ ನಂಬರ್ 1 ಅದೇನಾ? ನಂಬರ್ 1 ಅದೇ ಇಡ್ತೀರಾ ನನ್ಗೆ? ಸಾಂಗ್ಸ್ ಅಲ್ಲಿ ಸುದೀಪ್ ಸ್ವ್ಯಾಗ್ ಗೊತ್ತಾ? ಓಕೆ, ಮಾರ್ಕ್ ನೋಡಿ ಗೊತ್ತಾಗುತ್ತೆ. ಓಕೆ, ಫಸ್ಟ್ ಆಫ್ ಸೆಕೆಂಡ್ ಆಫ್ ನಿಮ್ಗೆ ಇಷ್ಟ ಆಗಿರೋದು? ಕಂಪ್ಲೀಟ್ ಮೂವಿ ಸೂಪರ್. ಪವರ್ ಬ್ಯಾಕ್ ಪರ್ಫಾರ್ಮೆನ್ಸ್ ಸುದೀಪ್. ಅದೇ ಇನ್ನೊಂದ್ಸರಿ ಹೇಳ್ತೀನಿ, ಸುದೀಪ್ ಸ್ವ್ಯಾಗ್ ಗೊತ್ತಾ, ಮಾರ್ಕ್ ನೋಡಿ ಗೊತ್ತಾ? ಅಲ್ಲ, ಹೇಳ್ಬೇಕಂದ್ರೆ ಇವಾಗ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ 2 ಮೂವೀಸ್ ಬಿಗ್ ಸ್ಟಾರ್ ಅವ್ರದ್ದು ರಿಲೀಸ್ ಆಗಿದೆ. 45 ಮತ್ತೆ ಮಾರ್ಕ್ ಯಾವ್ದೇನಾಗ್ಬೋದು ಏನಂತ ಹೇಳಿಸ್ತಾರೆ? 45 ನೋಡಿದೀವಿ, ಇದು ನೋಡಿದೀವಿ. 45 ಡಿಫ್ರೆಂಟ್ ಸ್ಟೋರಿ. ಈಗ ಜಸ್ಟ್ ನೋಡಿದ್ವಿ 11 4 PM ಸ್ಟೋರಿ. ಸೂಪರ್. ಅಂದ್ರೆ ಇಂಡಸ್ಟ್ರಿ ಸ್ಯಾಂಡಲ್ವುಡ್ ಮೂವಿಗೆ ಎರಡೂ ಮತ್ತೆ ನಮ್ಮ ಕಂಪ್ಯಾರಿಸನ್ ಬೇಡ. ಓಕೆ, ಕಂಪೇರ್ ಮಾಡಬೇಡಿ. ಕನ್ನಡ ಮೂವಿನ ಎಲ್ಲರೂ ಬಂದು ನೋಡಿ. ಓಕೆ, ನಮ್ಮ ಯಾಕಂದ್ರೆ ಸುದೀಪ್ ಅವ್ರ ಫ್ಯಾನ್ಸ್ ಇರ್ತಾರೆ, ಎಲ್ಲರೂ ಅಭಿಮಾನಿಗಳು ಇರ್ತಾರೆ. ಅವರು ಇವರು ಅಂತಲ್ಲ, ಎಲ್ಲರೂ ಬಂದು ಫಿಲಿಂ ನೋಡಿ ಅಷ್ಟೇ. ಅದೇ ನಮ್ ಕನ್ನಡ ಫಿಲಿಂ ಚೆನ್ನಾಗಿರ್ಬೇಕು, ಬೆಳಿಬೇಕು ಅಂತ ಎಲ್ಲೋ ಕುತ್ಕೊಂಡು ಹೇಳಿದ್ರೆ ಆಗಲ್ಲ. ಫಿಲಿಂ ಬಂದು ನೋಡಿದ್ರೆ ಬೆಳೆಯೋದು. ಅದನ್ನ ಬೇರೆ ಭಾಷೆ ಬಂದಾಗ ನಾವೇ ಬಂದು ನೋಡೋರು. ನಮ್ ಕನ್ನಡ ಫಿಲಿಂ ನೋಡೋಣ ಅಂದ್ರೆ ಯೂಸ್ ಇಲ್ಲ, ಮಾತಾಡಿ ಪ್ರಯೋಜನ ಇಲ್ಲ. ಎಲ್ಲರೂ ಬಂದು ಕನ್ನಡ ಫಿಲಿಂ ನೋಡ್ಬೇಕು, ಕನ್ನಡ ಫಿಲಿಂ ಸಪೋರ್ಟ್ ಮಾಡ್ಬೇಕಾದಷ್ಟೇ. ಅದೇ ಮೇಡಮ್, ಹೇಳ್ಬೇಕಂದ್ರೆ ಈ ನಡುವೆ ತುಂಬಾ ಫ್ಯಾನ್ಸ್ ಅವರ್ ಅಂತ ಎಲ್ಲ ಕಡೆ ಸರ್ ಅದೆಲ್ಲ ಫ್ಯಾನ್ಸ್ ಕುತ್ಕೊಂಡು ಯಾರು ಮಾಡಲ್ಲ. ಆದ್ರೆ ಟ್ರೂ ಫ್ಯಾನ್ಸ್ ಯಾರು ಅದನ್ನ ಮಾಡಲ್ಲ. ಫ್ರಾಂಕ್ಲಿ ಸ್ಪೀಕಿಂಗ್, ಅದನ್ನ ನಾವ್ ಏನ್ ಹೇಳ್ಬೇಕು ಅಂದ್ರೆ ಅವ್ರಿಗೆ ಈಗ ಒಬ್ಬೊಬ್ರು, ಈಗ ಫಾರ್ ಎಕ್ಸಾಂಪಲ್ ಎಲ್ಲರೂ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಇದ್ದಾರೆ ಅವ್ರಿಗೆ ಸೆಪರೇಟ್ ಫ್ಯಾನ್ ಬೇಸ್ ಎಲ್ಲರಿಗೂ ಇದ್ದಾರೆ. ಅವ್ರಿಗೆ ಜಾಸ್ತಿ ಇವ್ರಿಗೆ ಜಾಸ್ತಿ ಅಂತ ಇಲ್ಲ. ವಾರ್ ಅಂತ ಯಾರು ಫ್ಯಾನ್ಸ್ ಇದ್ದು ಮಾಡಲ್ಲ. ನನ್ನ ಕೇಳಿದ್ರೆ ಸ್ವಲ್ಪ ಟಿವಿ ಚಾನಲ್ ಅವರೇ ಜಾಸ್ತಿ ವಾರ್ ಮಾಡಿಸ್ತಾರೆ ಅಷ್ಟೇ. ಅದು ಬಿಟ್ಟು ಪರ್ಸನಲ್ ಆಗಿ ಯಾರು ಇದು ಮಾಡಲ್ಲ. ಯಾರೋ ಗೊತ್ತಿಲ್ದಿರೋರು ಮಾಡ್ಕೋಬಹುದು ಅಷ್ಟೇ, ಸಣ್ಣ ಪುಟ್ಟ ಮಕ್ಳುಗಳು. ದೊಡ್ಡವರು ಸ್ವಲ್ಪ ತಲೆಯಲ್ಲಿ ಕೂತಿರೋರು ಯಾರು ಅದನ್ನ ಮಾಡಲ್ಲ. ನನ್ನ ಕೇಳಿ. ಓಕೆ ಮೇಡಮ್, ಸರಿ. ಇಬ್ಬರು ಹೇಗಿತ್ತು ಮಾರ್ಕ್ ಮೂವಿ? ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು ತುಂಬಾ ಮೂವಿಯಲ್ಲಿ ನಿಮ್ಗೆ? ಸುದೀಪ್ ಆಕ್ಟಿಂಗ್ ಓಕೆ, ಎಲ್ಲ ಒಂಥರ ಅಮೇಸಿಂಗ್. ಓಕೆ, ಮ್ಯಾಕ್ಸ್ ಮಾರ್ಕ್ ಕಂಪೇರ್ಲಿ? ಮಾರ್ಕ್. ಓಕೆ, ಮ್ಯಾಕ್ಸ್ ಅಲ್ಲಿ ಒಂಥರ ಹೇರ್ ಸ್ಟೈಲ್, ಇದ್ರಲ್ಲಿ ನ್ಯೂ ಹೇರ್ ಸ್ಟೈಲ್ ಯಾವ ರೀತಿ ಸೂಟ್ ಆಗ್ತೈತೆ ಅವ್ರಿಗೆ? ಅವ್ರ ಒಂಥರ ಲುಕ್ಕೇ ಒಂಥರ ಚೆನ್ನಾಗಿದೆ. ಓಕೆ, ಅದಕ್ಕಿಂತ ಅದು ಬೆಸ್ಟ್ ಇತ್ತು, ಇದು ಇದಕ್ಕಿಂತ ಚೆನ್ನಾಗಿ. ಓಕೆ, ಎಲ್ಲ ಇಷ್ಟ ಆಯ್ತಾ? Yeah. ಫಸ್ಟ್ ಆಫ್ ಸೆಕೆಂಡ್ ಆಫ್ ನಿಮ್ಗೆ ಮೋಸ್ಟ್ ಎಂಗೇಜಿಂಗ್ ಆಗಿದ್ದು? ಫಸ್ಟ್ ಆಫ್ ಸೆಕೆಂಡ್ ಆಫ್ ಎಂಗೇಜ್ ಆಗಿದ್ದು? ಸೆಕೆಂಡ್ ಹಾಫ್ ಸಾಕಾಗಿತ್ತು. ಓಕೆ, ಥ್ರಿಲ್ಲಿಂಗ್ ಆಗಿತ್ತು. ಸೆಕೆಂಡ್ ಹಾಫ್ ಡೈಲಾಗ್ಸ್ ಯಾವ್ದು ಇಷ್ಟ ಆಯ್ತು ಮೂವಿಯಲ್ಲಿ? ಡೈಲಾಗಿನ ಸಾಂಗ್ ಇಂಪ್ರೆಸ್ ಆಯ್ತು. ಓಕೆ, ಸಾಂಗ್ ಸಖತ್ತಾಗಿತ್ತು. ಔಟ್ ಆಫ್ ಎಷ್ಟು ಕೊಡ್ತೀರಾ? 4.5 ಓಕೆ, ಥ್ಯಾಂಕ್ ಯು. 4.9 ಕೊಡ್ಬೋದು. ಓಕೆ.